ಎಲ್ಲರಿಗೂ ನಮಸ್ಕಾರ. ಇವತ್ತು ಹೀರೆಕಾಯಿ ಚಟ್ನಿ ಮಾಡಿ ತೋರ್ಸಕತ್ತೀನಿ. ಸಿಂಪಲ್ಲಾಗಿ ಹೀರೆಕಾಯಿ ಚಟ್ನಿ ರೊಟ್ಟಿ ಜೋಡಿ, ಚಪಾತಿ ಜೋಡಿ, ಬಿಸಿ ಬಿಸಿ ಅನ್ನ ತುಪ್ಪದ ಜೋಡಿ ಹಚ್ಕೊಂಡು ತಿನ್ಬೋದು. ಈಗ ನಾನು 2 ಹೀರೆಕಾಯಿನ ತೊಗೊಂಡಿನಿ. ಮೇಲಿನ ಸಿಪ್ಪೆ ಎಲ್ಲ ತೆಗೆದು ರೆಡಿ ಮಾಡ್ಕೊಳಕತ್ತೀನಿ. ಯಾರೆಲ್ಲ ಹೊಸದಾಗಿ ಫಸ್ಟ್ ಟೈಮ್ ನೋಡಕತ್ತೀರಿ, ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಸಿಂಪಲ್ಲಾಗಿ ಹೀರೆಕಾಯಿ ಚಟ್ನಿ ಮಾಡೋದು ಕೂಡ ಭಾಳ ಈಸಿಯಾಗಿ ಮಾಡ್ಕೋಬೋದು. ಬೇಗನೆ 5 ನಿಮಿಷದಾಗ. ಮತ್ತು ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ಮತ್ತು ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಕೂಡ ಹೌದಿದು. ಈಗ ನೋಡಿರಿ, ಈ ಥರ ಕಟ್ ಮಾಡ್ಕೊಳಕತ್ತೀನಿ. ನೀವು ಯಾವ ಥರ ಶೇಪ್, ಈ ಥರ ತೆಳ್ಳಗೆ ಸಣ್ಣದಾಗಿ ನಾವು ಕಟ್ ಮಾಡ್ಕೋಬೇಕು. ಇವನ್ನ ಎಣ್ಣೆ ಒಳಗೆ ಫ್ರೈ ಮಾಡ್ತೀವಿ. ಅದರ ಸಂಬಂಧ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ನಾಗ ನೀವು ಕಟ್ ಮಾಡ್ಕೋಬೋದು. ಈಗ ನಾನು ಒಂದು ಬಾಳಿಗೆ ಇಟ್ಕೊಂಡೀನಿ. ಅದಕ್ಕೆ ಶೇಂಗಾ ಕಾಳನ್ನ ಹಾಕ್ಕೊಳಕತ್ತೀನಿ. ಒಂದು ಸಣ್ಣ ಬಟ್ಲದಿಂದ ಒಂದು ಬಟ್ಲ ನಾನು ತೊಗೊಂಡೀನಿ ಶೇಂಗಾ ಕಾಳನ್ನ. ಇದನ್ನು ಚಲೋ ಹೊತ್ನಾಗೆ ನಾವು ಹುರ್ಕೋಬೇಕಾಗುತ್ತಾ. ಸಣ್ಣ ಉರಿ ಒಳಗೆ ಹುರಿರಿ, ಯಾಕಂತಂದ್ರೆ ಒಳಗಡೆ ಹಸಿ ಇರುತ್ತೆ. ಅದ್ರ ಸಂಬಂಧ ಸಣ್ಣ ಉರಿ ಒಳಗನ ನಾವು ಇದನ್ನ ಚಲೋ ಹೊತ್ನಾಗೆ ಹುರ್ಕೋಬೇಕು. ಈಗ ನೀವು ನೋಡ್ಬೋದು, ಈ ಥರ ಕಪ್ ಆಗೈತಿ ಅಂದರೆ ಚಲೋತ್ನಾಗಿ ಹುರಿದೈತಿ ಅಂತ ಅರ್ಥ. ಇದು ಇನ್ನೊಂದು ಸ್ವಲ್ಪ ಹುರ್ಕೊಂಡು ನಾನು ತೆಗೆದಿಟ್ಕೊತೀನಿ ಇದನ್ನ. ಶೇಂಗಾ ಕಾಳನ್ನೆಲ್ಲ ತೆಗೆದಿಟ್ಕೊಂಡಾದ್ಮೇಲೆ ಇದಕ್ಕೆ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. ಎಣ್ಣೆ ಹಾಕ್ಕೊಂಡು ಆಗಲ್ಲಿ ಕಟ್ ಮಾಡಿದ್ನೆಲ್ಲ ಆ ಹೀರೆಕಾಯಿನ ಇದ್ರೊಳಗನೆ ಹಾಕ್ಕೊಂಡು ಇದನ್ನು ಕೂಡ ನಾವು ಚಲೋತ್ನಾಗಿ ಹುರ್ಕೋಬೇಕಾಗುತ್ತೆ. ಎಣ್ಣೆ ಒಳಗೆ ಹೀರೆಕಾಯಿನ ಚಲೋತ್ನಾಗೆ ಹುರ್ಕೊಳಕತ್ತೆ ನೋಡ್ಬೋದು. ಮೆಣಸಿನ್ಕಾಯಿ ಒಂದು ಸ್ವಲ್ಪ ಖಾರ ಅದಾವೆ. ಇವು 2 ಮೆಣಸಿನ್ಕಾಯಿ ತೊಗೊಂಡೆ ನಾನು. ಇದ್ರೊಳಗನೆ ಹಾಕ್ಕೊಂಡು ಅದನ್ನು ಕೂಡ ಹುರ್ಕೋಬೇಕಾಗುತ್ತೆ. ಮೆತ್ತಗಾಗೋವರೆಗೂ ಹೀರೆಕಾಯಿನ ಹುರ್ಕೋಬೇಕು. ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡಿನಿ. ಒಂದು ಸಣ್ಣ ಬೆಳ್ಳುಳ್ಳಿ ತೊಗೊಂಡಿದ್ದೆ, ಜವಾರಿ ಬೆಳ್ಳುಳ್ಳಿ, ಅದನ್ನು ಹಾಕ್ಕೊಂಡಿನಿ. ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡಿನಿ. ಈ ಗ್ಯಾಸ್ ಆಫ್ ಮಾಡ್ಕೊಂಡಿನಿ. ಮತ್ತು ಶೇಂಗಾ ಕಾಳನ್ನ ಹುರಿದಿದ್ವಲ್ಲ ಅದನ್ನು ಕೂಡ ಇದ್ರೊಳಗೆ ಸೇರಿಸ್ಕೊತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಶೇಂಗಾ ಕಾಳನ್ನ ಹಾಕ್ಕೊಂಡಿನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇದಕ್ಕೆ ಬೆಲ್ಲ ಮತ್ತು ಜೀರಿಗೆನೂ ಕೂಡ ಹಾಕ್ಕೋಬೇಕು. ಇಷ್ಟು ಸಾಮಗ್ರಿಗಳು ಈ ಹೀರೆಕಾಯಿ ಚಟ್ನಿಗೆ ಬೇಕು. ಭಾಳ ಮಸ್ತಾಗುತ್ತೆ ಇದು ಟೇಸ್ಟು. ಈಗ ಸ್ವಲ್ಪ ಬೆಲ್ಲ, ಭಾಳಲ್ಲ, ಸ್ವಲ್ಪ ಬೆಲ್ಲ, ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಸಣ್ಣಗೆ ಚಟ್ನಿ ಮಾಡ್ಕೊಂಡು ಬರೋಣ ಅಂತೀಗ. ಬಿಸಿ ಬಿಸಿ ಜೋಳದ ರೊಟ್ಟಿ ಜೋಡಿ ಈ ಚಟ್ನಿ ಒಂದಿದ್ರೆ ಸಾಕು ನೋಡ್ರಿ. ಪಲ್ಯನೂ ಬೇಡ. ಚಟ್ನಿ ಮತ್ತು ಅದ್ರ ಜೋಡಿ ತುಪ್ಪ ಹಾಕ್ಕೊಂಡು ತಿಂದುಬಿಟ್ರೆ 2 ರೊಟ್ಟಿ ತಿನ್ನೋರು 3 ರೊಟ್ಟಿ ತಿಂತಾರೆ. ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಚಟ್ನಿ. ಸಿಂಪಲ್ಲಾಗಿ 5 ನಿಮಿಷದಾಗ ಮಾಡ್ಕೋಬೋದು. ಇದೇ ಥರನ ನಾವು ಟೊಮಾಟೊ ಚಟ್ನಿ ಕೂಡ ನಾವು ಮಾಡ್ಕೋಬೋದು. ರುಚಿಕರವಾದ ಚಟ್ನಿ ರೆಡಿ ಆಯಿತು. ಒಂದು ಸಾರಿ ಮಾಡಿಕೊಂಡು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಒಳಗೆ ತಿಳಿಸೋದನ್ನು ಮರಿಬೇಡ್ರಿ. ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡ್ರಿ. ಮತ್ತು ಮುಂದಿನ ರೆಸಿಪಿಯೊಂದಿಗೆ ಸಿಗೋಣ್ರಿ. ಅಲ್ಲಿ ತನಕ ನಿಮ್ಮೆಲ್ಲರಿಗೂ ನಮಸ್ಕಾರ ರೀ.